ಬೆಂಗಳೂರಿನಲ್ಲಿ ಹೆಚ್ಚಾಗ್ತಲೇ ಇದೆ ಗಂಡಾಗುಂಡಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಗುಂಡಿ ಅಭಿಯಾನವನ್ನ ಮಾಡ್ತಾ ಇದೆ. ನಗರದಲ್ಲಿ ಗುಂಡಿ ಮುಚ್ಚೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಗುಂಡಿ ಮುಚ್ಚಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನಗರದಲ್ಲಿ ಗುಂಡಿ ಮುಚ್ಚೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಗುಂಡಿ ಮುಚ್ಚಿ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ವಿಧಾನಸಭಾ ಕ್ಷೇತ್ರವಾರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಬಿಜೆಪಿ ಯಲಹಂಕ, ಗಾಂಧಿನಗರ, ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟ್ ಸೇರಿದಂತೆ ಹಲವು ಕಡೆ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಬೆಂಗಳೂರಿನ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಗುಂಡಿ ಮುಚ್ಚಿಸೋದಕ್ಕೆ ಡಿಕೆಶಿ ಡೆಡ್ಲೈನ್ ಕೂಡ ನೀಡಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ತಟ್ಟುತ್ತಾ ಇದೆ. ಬಿಜೆಪಿ ವಿಧಾನಸಭಾ ಕ್ಷೇತ್ರವಾರು ಕೆಲ ಹೊತ್ತು ರಸ್ತೆ ತಡೆ ನಡೆಸುವ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ. ಅವರೇ ಜಲ್ಲಿಕಲ್ಲು, ಸಿಮೆಂಟ್ ಅನ್ನ ತೆಗೆದುಕೊಂಡು ಬಂದು ರಸ್ತೆಗೆ ಸುರಿದು ಗುಂಡಿಯನ್ನ ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರಿ. ಇದು ಅಟ್ಲೀಸ್ಟ್ ಇವರಾದ್ರೂ ಗುಂಡಿ ಮುಚ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕೆಂತಂದ್ರೆ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಈ ಗುಂಡಿಗೂ ಕೂಡ ಮತ್ತಷ್ಟು ಅವಾಂತರ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ, ಸರಿಯಾಗಿ ಮುಚ್ಚಲಿಲ್ಲ ಅಂತಂದ್ರೆ. ರಸ್ತೆ ಬಗ್ಗೆ ಹೇಳೋದಕ್ಕೆ ಇದೊಂದೇ ಜಾಗ ಅಲ್ಲ ಮೇಡಮ್, ಆಲ್ ಓವರ್ ಬೆಂಗಳೂರು ಯಾವುದೇ ಕೂಡ ಒಂದು ರಸ್ತೆ ಸರಿ ಇಲ್ಲ. ನಾವೆಲ್ಲೇ ಟ್ರಾವೆಲ್ ಮಾಡಿದ್ರು ರಸ್ತೆಗಳಲ್ಲಿ ಬರೀ ಗುಂಡಿಗಳೇ ಕಾಣಿಸ್ತೇ ಹೊರತು ಯಾವುದೇ ಕಾರ ನೀಟ್ ಅಂತ ರಸ್ತೆನಲ್ಲಿ ಇಲ್ಲ. ಹೈವೇಗಳನ್ನು ಬಿಟ್ರೆ ಬೇರೆ ಯಾವುದೇ ರೋಡು ಕೂಡ ರಸ್ತೆ ಸರಿ ಇಲ್ಲ. ಹೈವೇಗಳು ಏನಿದೆ ಇದು ಸೆಂಟ್ರಲ್ ಇಂದ ಆಗ್ತದೆ, ಅದರಿಂದ ರೋಡ್ಗಳು ಕರೆಕ್ಟ್ ಆಗಿದೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಯಾವುದೇ ರಸ್ತೆಗಳು ಸರಿ ಇಲ್ಲ. ಅದೇ ಗ್ಯಾರಂಟಿನಲ್ಲೇ ಇದೆ ಮೇಡಮ್. ಏನು ಗ್ಯಾರಂಟಿ ನಮಗೆ ಬೇಡ, ನಮಗೆ ಬೇಕಾಗಿರೋದು ಮೂಲಭೂತ ಸೌಕರ್ಯಗಳು. ಈಗ ಆಕ್ಚುಲಿ ಈಗ ರೋಡೇ ಮೇನ್ ಬೇಕಾಗಿರೋದು. ರೋಡಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಯಾರು ಇನ್ ಟೈಮ್ಗೆ ಆಫೀಸ್ಗೆ ಹೋಗಕ್ಕಾಗ್ತಾ ಇಲ್ಲ. ಸೊ ಕಾರ್ಪೊರೇಟ್ ಆಫೀಸ್ಗಳು ಆಲ್ಮೋಸ್ಟ್ ಬೇರೆ ಕಡೆ ಹೋಗೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಗ್ರೇಟರ್ ಈ ರಸ್ತೆ ಇಡೀ ನಮ್ಮ ಏಷ್ಯಾಗೆ ಇಂಡಸ್ಟ್ರೀಸ್ ಇರೋದು ಏಷ್ಯಾಗೆ ನಂಬರ್ 1 ರಸ್ತೆ ಇದು. ಇಂಥ ಕಾಲೇಜ್ಗಳಿದ್ದಾವೆ, ಸ್ಕೂಲ್ ಮಕ್ಕಳಿದ್ದಾರೆ, ಹೆಂಗಸರುಗಳು, ಗಾರ್ಮೆಂಟ್ಸ್ಗಳು, ಕಾರ್ಖಾನೆಗಳಿಗೆ ಅಷ್ಟು ತುಂಬ ಕ್ರೌಡ್ ಆದಂಥ ರೋಡ್ ಇದು. ಈ ಥರ ರಸ್ತೆಗಳು ಅಧ್ವಾನ ಏನು ಇಂಥ ಸರ್ಕಾರನ ನಾವು ನೋಡಿಲ್ಲ. ಇಂಥ ಜನರು ಇಂಥ ಸರ್ಕಾರನ ಮಿನಿಸ್ಟ್ರುಗಳ್ನ ಮುಖ್ಯಮಂತ್ರಿಗಳ್ನ ಜನ ಮೊನ್ನೆ ನೇಪಾಳಲ್ಲಿ ಹೆಂಗೆ ಹೊಡೆದ್ರೆ ಆಗ ಹೊಡಿತಾರೆ. ಖಂಡಿತವಾಗ್ಲೂ ದಂಗೆ ಹೊಡಿತಾರೆ. ಆಯಿತು, ಈ ಸರ್ಕಾರ ಬಂದಾಗಿಂದ ಆಗಿದೆ. ಎಲ್ಲ ಗಮನ ಎಲ್ಲ ಚಾನಲ್ಗಳಲ್ಲೂ ತೋರಿಸ್ತಾನೆ ಇದ್ದಾರೆ, ಟಿವಿಗಳಲ್ಲಿ. ಮೊನ್ನೆ ಯಾರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು, ಇನ್ನು 10 ದಿವಸದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ, ಪ್ರಾರಂಭ ಮಾಡ್ತೀವಿ ಅಂದರು. ಅವ್ರಿಗೆ ಕಣ್ಣಿದೆಯೋ ಇಲ್ವೋ ಗೊತ್ತಿಲ್ಲ, ಕಣ್ಣಿದೆಯೋ ಇಲ್ವೋ ಗೊತ್ತಿಲ್ಲ. ಅವ್ರ ಭ್ರಮೆ ಅನಿಸುತ್ತೆ ಇದು, ಅವ್ರ ಭ್ರಮೆ ಇದು. ಅವ್ರಿಗೆ ಕಣ್ಣಿದೆಯೋ ಇಲ್ವೋ ಬಂದು ಓಡಾಡಲಿ. ಯಾವುದೋ ಮಿನಿಸ್ಟ್ರುಗಳು ಕಾರಲ್ಲಿ ಸೈರನ್ ಹಾಕೊಂಡು ಓಡಾಡೋದಲ್ಲ, ಇಂಥ ಜಾಗದಲ್ಲಿ ಬಂದು ಓಡಾಡಲಿ. ದಯವಿಟ್ಟು ಮೇಡಮ್ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ ಮೇಡಮ್. ತುಂಬ ತೊಂದರೆ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕ್ರಮ ತಗೊಳ್ಳಿ ಸರ್. ಇಲ್ಲಿ ಹಿಂದೆಗಡೆ ಸ್ಕೂಲ್ ಮಕ್ಕಳು ದಯವಿಟ್ಟು ಚಿಕ್ಕ ಮಕ್ಕಳು ಕುಂಡ್ರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಬಿಡಿ ಸರ್, ಚಿಕ್ಕ ಮಕ್ಕಳಿಗೋಸ್ಕರ ದಯವಿಟ್ಟು ಇದನ್ನು ಸರಿ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಸರ್. ಅವ್ರು ಓಡಾಡ್ತಾ ಇದ್ದಾರೆ ಮೇಡಮ್, ಅವ್ರು ಜೀರೋ ಟ್ರಾಫಿಕಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಗೆ ಆ ಥರ ಆಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಎಚ್ಚೆತ್ಕೊಂಡು ಸಹಕರಿಸ್ಬೇಕಂತ ನಾವು ಕೇಳ್ಕೊತಾ ಇದೀವಿ ಸರ್. ಅವ್ರಿಗೆ ಹೇಳೋದು ಏನಿಲ್ಲ ಮೇಡಮ್, ದಯವಿಟ್ಟು ಇದನ್ನ ನೋಡಿಬಿಟ್ಟು ಎಲ್ಲಿ ತೊಂದರೆ ಆಗ್ತಾ ಇದೆ ಸಂಬಂಧಪಟ್ಟವ್ರಿಗೆ ಹೇಳ್ಬಿಟ್ಟು ಈಗಲೇ ಈ ಕ್ಷಣನೇ ಮಾಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಮೇಡಮ್. ದಯವಿಟ್ಟು ಮೇಡಮ್ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ ಮೇಡಮ್. ತುಂಬ ತೊಂದರೆ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಕ್ರಮ ತಗೊಳ್ಳಿ ಸರ್. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕವನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕವನ, ಬೆಂಗಳೂರಿನ ರಸ್ತೆಗಳನ್ನೆಲ್ಲ ಎಲ್ಲಾ ಕಡೆ ಗಮನಿಸ್ತಾ ಇದ್ದೀವಿ, ಎಲ್ಲಾ ಕಡೆಯೂ ಕೂಡ ಗುಂಡಿಮಯ ಆಗಿದೆ. ಇದನ್ನ ಮುಚ್ಚಿಸೋದಕ್ಕೆ ಸರ್ಕಾರ ಗಡುವನ್ನ ಕೊಟ್ಟಿದೆ, ಬಟ್ ಆದ್ರೆ ಆ ಕೆಲಸಗಳು ಮಾತ್ರ ಆಗ್ತಾ ಇಲ್ಲ. ಇದೀಗ ಬಿಜೆಪಿ ಅಭಿಯಾನವನ್ನ ಮಾಡ್ತಾ ಇದೆ. ಹೇಗೆ ಸಾಗ್ತಾ ಇದೆ ಅಭಿಯಾನ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ?
ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಕೂಡ ಮುಂದಾಗಿದೆ.